ಪ್ರಪಂಚದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವುದಕ್ಕೆ ಮುಂದಾದ ನಮ್ಮೊಡೆಯನಾದಂತಹ ಶುದ್ಧ ಕೇವಲ ಅಸುರಪತಿಯಾಗಿ ಮಾತ್ರ ಈಗ ಕಾಣಿಸಿಕೊಳ್ಳುತ್ತಿಲ್ಲ, ಚಾರು ಚತುರ್ದಶ ಜಗಕ್ಕೆ ಅಧಿಕಾರಿ ಅನ್ನುವಂತಹ ಹರಿಗಳತೆಯನ್ನು ಹೊಂದಿದ ಮೃತ್ಯುವಿನಿಂದ ಉತ್ಕ್ರಾಂತಿದ ಅನ್ನುವ ಶಕ್ತಿಯನ್ನು ಕೈವಶ ಮಾಡಿ ಅಗ್ನಿದೇವನಿಂದಲೇ ಶುಚಿಗೊಳಿಸಲ್ಪಟ್ಟ ಎರಡು ದಿವ್ಯ ವಸನಗಳನ್ನು ಉಡುವಂತಹ ಸೌಭಾಗ್ಯವನ್ನು ಹೊಂದಿ ಕುಬೇರನ ನವದಿಗೆ ಪ್ರಭುವಾಗಿ ಐರಾವತ ಉಚ್ಚೈಶ್ವರವೇ ಮೊದಲಾದ ದೇವಲೋಕದ ಸಕಲ ಸುವಸ್ತುಗಳನ್ನು ಅನುಭವಿಸುವ ಯೋಗ ಭಾಗ್ಯಗಳನ್ನು ಹೊಂದಿದಂತಹ ಮಹಾನುಭಾವ ಮಳೆಗರೆಯುವ ಅಧಿಕಾರ ದೇವತೆನ್ನುವಂತಹ ಎಲ್ಲವನ್ನು ಕೈವಶ ಮಾಡಿಕೊಂಡಿರುವವರು ವರ್ತಮಾನ ಕಾಲದ ವಿಸ್ಮಯ ಪ್ರಪಂಚದ ಅಚ್ಚರಿ ನಮ್ಮ ಹತ್ತಿರದಲ್ಲಿದ್ದಾನೆ ಎನ್ನುವುದಕ್ಕೆ ನಮಗೆ ಸದರ ಕಾಣುತ್ತದೆ, ಸಲಗೆ ಕಾಣುತ್ತದೆ. ಆದರೆ ನಿಜವಾಗಿ ನೋಡಿದರೆ ಶುಂಭದೊರೆಯ ದರ್ಶನ ಆಗಬೇಕು ಅಂತಾದರೆ ದೇವತೆಗಳಲ್ಲಾದರೂ ಹಿಂಬದಿ ಬಾಗಿಲಿನಲ್ಲಿ 3 ವರ್ಷ ಕಾದು ಕುಳಿತುಕೊಳ್ಳಬೇಕು. ಅಂತಹ ದಿವ್ಯ ಯೋಗ್ಯತೆಯನ್ನು ಹೊಂದಿದಂತಹ ಮಹಾನುಭಾವ ನಿನ್ನನ್ನು ಮದುವೆಯಾಗುವುದಕ್ಕೆ ಬಯಸಿದ್ದಾನೆ ಅಂತ ಆದರೆ ಕಾಲಕರ್ಮ ಸಂಯೋಗದ ಮೂಲಕವಾಗಿ ಒದಗಿ ಬರಬೇಕಾದ ಸಂಬಂಧ ಅನ್ನುವುದು ಸ್ಪಷ್ಟ. ಯುದ್ಧ ಬಿಡು ಹೊಂದೊಂದಳವನ್ನು ಏರಿಸಿ ಅರಮನೆಯನ್ನು ಸೇರಿ ನಮ್ಮ ಒಡೆಯನೊಂದಿಗೆ ನಿನ್ನ ವಿವಾಹವನ್ನು ನಡೆಸುವ ಮಧ್ಯವರ್ತಿಯಾಗಿ ಮಧ್ಯದಲ್ಲಿ ಒದಗಿ ಬಂದ ರಕ್ತ ಬೀಜ ಬರಬೇಕು. ನಿನ್ನ ಅಂತರಂಗ ಏನು ಅಂತ ನನಗೆ ಸ್ಪಷ್ಟವಾಯಿತು. ಅಭಿಮಾನದಿಂದಲೇ ಸ್ವಾಭಿಮಾನದಿಂದಲೇ ಕೆಚ್ಚದೆ ವೀರನಾಗಿ ಬದುಕೊಂಡಂತಹ ಶುಂಭನಿಗೆ ನಾನು ದಕ್ಕದೇ ಉಳಿದೆನೆಂದಾದರೆ ಅವನ ಅಭಿಮಾನದ ಗೊಂಡೆ ಕಳಚಿ ಬೀಳುತ್ತದೆ, ಅವನ ಅಸ್ತಿತ್ವಗೊಂದು ಕೊರತೆ ಬರ್ತದೆ. ಅದಾಗ ಕೂಡದಾರುವಂತಹ ನಿರ್ಧಾರದಿಂದಲೇ ನನ್ನ ಮೇಲೆ ಕರೆದೊಯ್ಯಬೇಕೆನ್ನುವ ತೀರ್ಮಾನವನ್ನ ಬಂದವ ಮಾತ್ರ ನಿಜವಾಗಿ ಅವನಿಗೆ ಮನಸ್ಸಾಗಿ. ಹೌದಾ? ಆದ್ರೆ ಅವನ ವಾಮಭಾಗವನ್ನು ಅಲಂಕರಿಸುವುದಕ್ಕಿರುವ ಹೆಣ್ಣು ನಾನಲ್ಲವಲ್ಲ, ಬಲಭಾಗದಲ್ಲಿ ಕಾಣುವುದಕ್ಕೆ ಮಾತ್ರ ಹೆಣ್ಣು.
ಸಂಸಾರವನ್ನು ತೂಗುವುದಕ್ಕೆ ತೊಟ್ಟು ತೂಗುವುದಕ್ಕಿರುವ ಕೈಗಳು ಅಂತ ಭಾವಿಸಬೇಡ. ಲೋಕ ನಿಯಂತ್ರಣವನ್ನು ಸಾಧಿಸುವುದಕ್ಕಿರುವ ಅಭವಪ್ರದಾಗ ಹಸ್ತಗಳೇ ಇವು. ಕೈಯಲ್ಲಿ ಧರಿಸಿದ ಕತ್ತಿ ಕೇವಲ ಇನ್ನೊಬ್ಬರಲ್ಲಿ ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ, ಬೀಗಿದವರ ಕತ್ತು ಕತ್ತರಿಸುವುದಕ್ಕೆ ಬೇಕಾಗಿ ದೇವತೆಗಳ ಸಮ್ಮುಖದಲ್ಲಿ ಅಭಯಪ್ರದನಾಗಿ ಕಾಣಿಸಿಕೊಂಡ ನಾನು ಒದಗಿರುವ ಪರಾಜಯವರನ್ನು ನಿವಾರಿಸಿ ಲೋಕದಲ್ಲಿ ಮಂಗಳವನ್ನು ಕಾಣಿಸಿದನು ಹಾಗೆ ಮಾತು ಕೊಟ್ಟಿದ್ದೆ. ಹಂತ ಹಂತವಾಗಿ ನಿಮ್ಮನ್ನೆಲ್ಲ ಈ ಕಡೆಗೆ ಬಾಸಳೆ ಒಂದು ಮುಗಿಸಿದ ಹೆಣ್ಣು ನಾನು. ಶುಂಭ ಬರಲಿಲ್ಲ, ನಿರೀಕ್ಷೆ ನನ್ನದು ಹುಸಿಯಾಗಲಿಕ್ಕಿಲ್ಲ. ಕಾಲ ಕಾಮ ಕರ್ಮ ಭಾವ ಉದ್ದಾರಗಳಿಂದ ಬಂಧಿತನಾಗಿರುವ ನಿಮ್ಮಡೆಯ ಶುಂಭ ಒಬ್ಬ ಮೂರ್ಖ. What is that?